ಸಿಎಂ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ರಾಜ್ಯಾದ್ಯಂತ ಅವರ ವಿರುದ್ಧವಾಗಿ, ರಾಜ್ಯಪಾಲರ ವಿರುದ್ಧವಾಗಿ, ಬಿಜೆಪಿ ಮತ್ತು ಜೆಡಿಎಸ್ ನ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ತಾವು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತೀರಿ ಸರ್ ತಾವ್ರಿ? ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ. ಅದು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಪಡಿಸ್ಕೊಂಡು ಸರ್ಕಾರಗಳನ್ನು ಅಸ್ಥಿರಗೊಳಿಸ್ತಕ್ಕಂಥದ್ದು ಇವ್ರ ಹಳೆ ಚಾಳಿ ಇದೆ ಬಿಜೆಪಿ ಅವ್ರದ್ದು. ಹಾಗಾಗಿ ಈ ದೇಶದ ಸಂವಿಧಾನ ಉಳಿಸಬೇಕು ಅಂತಂದ್ರೆ, ಈ ದೇಶದಲ್ಲಿ ಚುನಾಯಿತ ಸರ್ಕಾರಗಳನ್ನು ಉಳಿಸಬೇಕು ಅಂತಂದ್ರೆ ಈ ಬಿಜೆಪಿಯ ವಿರುದ್ಧನ ಹೋರಾಟ ಮಾಡಲೇಬೇಕಾಗುತ್ತೆ. ಇದು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಿರ್ತಕ್ಕಂಥ ಅನುಮತಿ ಇದು ಕಾನೂನು ಬಾಹಿರ ಮತ್ತು ರಾಜಕೀಯ ಪ್ರೇರಿತವಾಗಿದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ. ನಾವು ಇವತ್ತು ಇಡೀ ರಾಜ್ಯದ ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ಸಚಿವರು, ಎಲ್ಲ ಶಾಸಕರು ಇವತ್ತು ಸಿದ್ದರಾಮಯ್ಯನವ್ರ ಜೊತೆಗಿದ್ದೀವಿ ಮತ್ತು ಈ ಬಿಜೆಪಿಯ ಕುತಂತ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಸರ್, ಇದು ಈ ರೀತಿಯಾಗಿ ತನಿಖೆಗೆ ಆದೇಶ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೂ ಪ್ರಭಾವ ಬೆಳೆಸಿ ಸದ್ಯಕ್ಕೆ ತನಿಖೆಗೆ ಆದೇಶ ಮಾಡಿರುವಂತದ್ದು. ಆದ್ರೆ ಇದನ್ನ ತಾವು ಕಾಂಗ್ರೆಸ್ನವರು ಪ್ರತಿಭಟನೆ ಮೂಲಕ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ. ಆದ್ರೆ ಆರ್ ಅಶೋಕ್ ಆಗಿರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಇನ್ನತ್ರ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದಾರೆ, ಕೇಜ್ರಿವಾಲ್ ಅವ್ರ ತರ ಜೈಲಲ್ಲಿ ಕೂತು ಅವರು ರಾಜ್ಯಭಾರ ಮಾಡೋಕ್ ಆಗೋದಿಲ್ಲ, ರಾಜೀನಾಮೆ ಕೊಡಬೇಕು, ನಿಷ್ಪಕ್ಷಪಾತವಾದ ತನಿಖೆಗೆ ಸಹಕರಿಸಬೇಕು ಅಂತ. ಅವರು ಏನೇ ಹೇಳಿ, ಇದು ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಮತ್ತು ಈ ಸರ್ಕಾರಕ್ಕೆ ಅಸ್ಥಿರಗೊಳಿಸಿ ಇವತ್ತು ಪರ್ಯಾಯ ವಾಮ ಮಾರ್ಗದಿಂದ ಅಧಿಕಾರ ನಡೆಸಬೇಕು ಅಂತ ಬಿಜೆಪಿ ಅವರ ಹುನ್ನಾರ ಇದೆ. ಇವರು 4 ವರ್ಷ ರಾಜ್ಯ ಲೂಟಿ ಹೊಡೆದಿದ್ದಾರೆ. ಅವ್ರಿಗೇನಾಗಿದೆ, ಈಗ ಅಧಿಕಾರ ಕಳ್ಕೊಂಡು ಈಗ ನೀರು ಹೊರಗೆ ಬಂದಿರತಕ್ಕಂಥ ಮೀನಾಗ ಆಗಿದ್ದಾರೆ. ಹಾಗಾಗಿ ವಾಪಸ್ ಹಿಂಭಾಗಲಿಂದ ಬಂದು ಸರ್ಕಾರ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಸಫಲ ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ನಿಲುವಿದೆ ಅಷ್ಟೇ. ಸರ್, ಥ್ಯಾಂಕ್ ಯು. ಸರ್, ಸಿದ್ದರಾಮಯ್ಯನವರು ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಬಹಳ ಅತ್ಯಂತ ಉತ್ತಮವಾದ ಆಡಳಿತ ಕೊಡ್ತಕ್ಕಂಥವ್ರು, ಶಕ್ತಿ ಇರ್ತಕ್ಕಂಥವ್ರು. 40 ವರ್ಷದ ಇತಿಹಾಸದಲ್ಲಿ ಯಾವುದೇ ಕಪ್ಪು ಚೊಕ್ಕಿಲ್ಲದಂತೆ ಇಡೀ ಹಿಂದುಳಿದ ವರ್ಗದ ಹಾಗೂ ಶೋಷಿತ ವರ್ಗದ ಜನರ ಪರವಾಗಿರ್ತಕ್ಕಂಥ ನಾಯಕರಾಗಿದ್ದಾರೆ. ಹಾಗಾಗಿ ಅವರ ನಾಯಕತ್ವದಲ್ಲಿ, ಶಿವಕುಮಾರ್ ಅವರ ನಾಯಕತ್ವದಲ್ಲಿ 135 ಸೀಟು ಈ ರಾಜ್ಯದ ಜನರವರಿಗೆ ಆಶೀರ್ವಾದ ಮಾಡಿದ್ದಾರೆ. ಹಂಗಾಗಿ ಇವತ್ತು ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ಬಿಜೆಪಿ ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಕೇವಲ ಸಿದ್ದರಾಮಯ್ಯನ ಡ್ಯಾಮೇಜ್ ಮಾಡೋದ ಮುಖಾಂತರ ಈ ಸರ್ಕಾರವನ್ನು ತೆಗಿಬೇಕು ಎಂಬುದೇ ಅವ್ರ ಅತಿ ಮುಖ್ಯ ಉದ್ದೇಶ. ಈ ದಿಶೆಯಲ್ಲಿ ಸಂವಿಧಾನಕ್ಕೆ ವಿರೋಧವಾಗಿ ಈ ರಾಜ್ಯಪಾಲರು ರಾಜಭವನವನ್ನು ದುರುಪಯೋಗ ಮಾಡಿಕೊಂಡು ಅದರಲ್ಲಿ ಈ JDSನವರು, ಬಿಜೆಪಿ ಅವರು ಸೇರಿ ಮಾಡಿರ್ತಕ್ಕಂಥ ಕುತಂತ್ರ ಬಿಟ್ಟರೆ ಬೇರೆ ಯಾವುದಿಲ್ಲ. ಇದನ್ನು ಬಯಲುಗೊಳಿಸ್ತಕ್ಕಂಥ ಪ್ರಯತ್ನ ನಾವು ಎಲ್ಲ ರೀತಿಯಲ್ಲಿ ಮಾಡ್ತೀವಿ. ಇಡೀ ಹೈಕಮಾಂಡ್ ಹಿಡಿದು ಇಡೀ ರಾಜ್ಯದ ಜನರು, ರಾಜ್ಯದ ಕಾರ್ಯಕರ್ತರು, ರಾಜ್ಯದ ಸಚಿವ ಸಂಪುಟ ಶಾಸಕರೆಲ್ಲರೂ ಇವತ್ತು ಒಂದಾಗಿ ನಿಂತಿದ್ದೀವಿ. ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬುಲಾವ್ ಮಾಡಿದೆ ಅಂತಲ್ಲ ಸರ್? ಏನು ಮಾಡಿಲ್ಲ. ಈಗಾಗಲೇ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರೂ ಒಂದಾಗಿ ಇದನ್ನು ಪ್ರತಿಭಟನೆ ಮಾಡಿದ್ರೆ ಇದು ಕಣ್ಣೆ ಮಾಡಬೇಕು, ಅವ್ರಿಗೆ ರಾಜ್ಯಪಾಲರು ವಾಪಸ್ ಕಳ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರ ಇಬ್ಬರು ಒಂದು ಸ್ಪಷ್ಟ ಮಾತುಗಳು. ಕುತಂತ್ರದಿಂದ ಸಿದ್ದರಾಮಯ್ಯನವರ ಈ ರೀತಿಯಾಗಿರ್ತಕ್ಕಂಥ ತನಿಖೆಗೆ ಷಡ್ಯಂತ್ರಕ್ಕೆ ಸಿಲುಕಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಎರಡಷ್ಟು ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.